ಒಂದು ಹೇಳ್ತೀನಿ, ನನಗೆ ಭಾಳ ಬದಲಾವಣೆ ಆಗಿದೆ ಅಂತ ಅನಿಸಲ್ಲ. ಹುಡುಗರು ಭಾಳ ಚೇಂಜ್ ಆಗಿಬಿಟ್ಟಿದ್ದಾರೆ ಈಗ, ಅವ್ರ ಸ್ಟೈಲ್ ಚೇಂಜ್ ಆಗಿದೆ ಅಂತಾರೆ. ಮಾತು ಚೇಂಜ್ ಆಗಿರ್ಬೋದು, ಬಳಸೋ ಭಾಷೆ ಬದಲಾಗಿರ್ಬೋದು, ಬಟ್ಟೆ ಬದಲಾಗಿರ್ಬೋದು, ಅದರ ಮನುಷ್ಯನ ಭಾವನೆಗಳು ಹಾಗೇ ಇದ್ದಾವೆ. ನಾವೇನು ಮಾಡಬೇಕು ಅಂದರೆ ಪ್ರತಿಯೊಂದು ಹುಡುಗ ಹುಡುಗಿ ಒಳಗೆ ಒಂದು ಮಗು ಇದೆ ಹೃದಯದೊಳಗೆ, ಅದನ್ನು ಮುಟ್ಟಬೇಕು. ನಾವಲ್ಲಿ ಸೋತಿದ್ದೀವಿ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀವಿ. ಕಂಟ್ರೋಲ್ ಈಸ್ ಎ ನೆಗೆಟಿವ್ ವರ್ಡ್. ನಿಜವಾಗ್ಲೂ ಸಪೋರ್ಟ್ ಮಾಡಿದರೆ ಅವರು ಭಾಳ ಚೆನ್ನಾಗಿದ್ದಾರೆ. ನನ್ನ ಪ್ರಕಾರ ಆ ವಯಸ್ಸಿನಲ್ಲಿ ನಾವು ಹೇಗಿದ್ದೀವೋ ಅದಕ್ಕಿಂತ ಚೆನ್ನಾಗಿದ್ದಾರೆ ಅವರು. ಅವ್ರಿಗೆ ಜಗತ್ತು ದೊಡ್ಡದಾಗಿದೆ, ವಿಷಯ ಸಿಗ್ತದೆ ಕೈಗೆ, ನಮಗೆ ಸಿಗ್ತಿರಲಿಲ್ಲ, ಏನೂ ಸಿಗ್ತಿರಲಿಲ್ಲ. ಅದರಿಂದ ಮಕ್ಕಳಲ್ಲಿ ದೋಷ ಇಲ್ಲ, ಅವ್ರು ಹಿಡಿಯೋದ್ರಲ್ಲಿ ನಾವು ಸೋತಿದ್ದೀವಿ. ಇನ್ನೊಂದು ನನಗೊಂದು ಅರ್ಥ ಆಗಬೇಕಾದದ್ದು, ನಾ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಇನ್ನೊಬ್ಬರ ಹಾಗೆ ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಯಾರಂಗೋ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋದರೆ, ಯಾರಂಗ ಹಾಡೋಕ್ಕೆ ಹೋದರೆ ನಾನು ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ನಿಮ್ಮ ಕೈಯನ್ನು ನೋಡ್ಕೊಳ್ಳಿ, ಕೈ ಬೆರಳಿನ ತುದಿ ಕೆಲವು ಗೆರೆಗಳಿದ್ದಾವೆ, ನಾವು ಫಿಂಗರ್ ಪ್ರಿಂಟ್ಸ್ ಅಂತ ಕರಿತೀವಿ. ಆಶ್ಚರ್ಯ ಅನಿಸಲ್ವಾ? ನನ್ನ ಕೈ ಮೇಲೆ ಇರುವಂಥ ಗೆರೆ ಪ್ರಪಂಚದ ಇನ್ನು 800 ಕೋಟಿ ಜನಕ್ಕೆ ಮ್ಯಾಚ್ ಆಗೋಲ್ಲ, ಒಂದಲ್ಲ, ಅಷ್ಟು ಯುನೀಕ್ ಆಗಿದೆ. ನೋಡಿದ್ರೆ ಒಂದೇ ಥರ ಅನ್ನಿಸ್ತಾವೆ ನೋಡಿದ್ರೆ ಅವು, ಅದ್ರಂಗಿಲ್ಲ. ಅದಕ್ಕೆ ಬ್ಯಾಂಕ್ನವ್ರು ನಿಮ್ಮ ಸಿಗ್ನೇಚರ್ಗಿಂತ ಹೆಬ್ಬಟ್ಟು ನಂಬ್ತಾರೆ ಅವರು, ಅಷ್ಟು ಒರಿಜಿನಲ್ ಆಗಿದ್ದೀವಿ. ಅದು ನಾವೇನು ಮಾಡ್ತೀವಿ ಗೊತ್ತಾ? ಇನ್ನೊಬ್ರಂಗೆ ಅವ್ರಂಗೆ ನಡಿಬೇಕು, ಅವ್ರಂಗೆ ಹಾಡಬೇಕು, ಇವ್ರಂಗೆ ಬಟ್ಟೆ ಹಾಕ್ಕೋಬೇಕು, ಇವ್ರಂಗೆ ಓದಬೇಕು ಅಂತ ಹೋಗ್ತೀನಿ. ಮತ್ತೊಬ್ಬರಂಗೆ ಹಾಕೋಕ್ಕೆ ಹೋದಾಗ ನಮ್ಮ ಒರಿಜಿನಾಲಿಟಿ ಸತ್ತೋಗುತ್ತೆ. ಯು ಕ್ಯಾನಾಟ್ ಬಿ ಸಕ್ಸಸ್ಫುಲ್. ಖಂಡಿತ ಬೇಡ. ಅನುಕರಣೆ ಬೇಡ, ಅನುಸರಣೆ ಇರಬೇಕು. ಅನುಸರಣೆ ಇರ್ಬೋದು, ಅವ್ರ ಜೀವನ ನೋಡಿ ಅವ್ರು ಹೇಗೆ ಬೆಳೆದ್ರು ಅಂತ ತಿಳ್ಕೊಂಡು ನಮ್ಮ ಜೀವನಕ್ಕೆ ಹಚ್ಕೋಬೋದು. ಅನುಕರಣೆ ಮಾಡೋದು ತಪ್ಪು. ನಾನು ವಿವೇಕಾನಂದ ಹಿಂಗೆ ಡ್ರೆಸ್ ಹಾಕ್ಕೊಂಡು ನಿಂತ್ಕೊಂಡ್ರೆ ನನ್ನ ಮುಂದೆ ಒಂದು 20 ರೂಪಾಯಿ ಬೀಳ್ತದೆ ಅಷ್ಟೇ, ನಾನು ವಿವೇಕಾನಂದ ಆಗೋಕ್ಕೆ ಸಾಧ್ಯ ಇಲ್ಲ. ಅನುಕರಣೆ ಬೇಡ, ಅನುಸರಣೆ ಮಾಡ್ಕೋಬೋದು. ಈಗ ನೋಡಿ, ನನಗೆ ಎಷ್ಟು ಕಾಡತ್ತೆ ಅಂದರೆ, ಎಲ್ಲೇ ಕಡೆ ಹೋಗಿ ನೀವು ಲೇಬರ್ ಸಿಕ್ಕಲ್ಲ, ಕೆಲಸಗಾರ ಸಿಕ್ಕಲ್ಲ, ಕಾರ್ಪೆಂಟರ್ ಸಿಕ್ಕಲ್ಲ, ಆಫೀಸಲ್ಲಿ ಕೆಲಸ ಮಾಡೋರು ಸಿಗಲ್ಲ ಅಂತೀವಿ. ಇನ್ನೊಂದು ಕಡೆ ನಿರುದ್ಯೋಗ ಇದೆ ಅಂತ ಹೇಳ್ತೀವಿ. ಒಂದು ಕಡೆ ನಿರುದ್ಯೋಗಿಗಳನ್ನು ಕೂತಿದ್ದಾರೆ, ಆ ಕಡೆ ಕೆಲಸ ಯಾರೂ ಸಿಗ್ತಾ ಇಲ್ಲ ಅಂತೀವಿ. ಕಾರಣ ಇಷ್ಟೇ, ಜನ ಇದ್ದಾರೆ, ಕೌಶಲ್ಯ ಇದ್ದು ಅಂತ ಜನ ಇಲ್ಲ. ಅದು ಕೊಟ್ಟರೆ ನಿರುದ್ಯೋಗಿತನ ಕಮ್ಮಿ ಆಗುತ್ತೆ, ಕೆಲಸಕ್ಕೂ ಪ್ರಯೋಜನ ಆಗುತ್ತೆ. ಈಗ ಮನೆಯಲ್ಲಿ ಒಂದು ನಿಮಗೆ ಸಣ್ಣದೊಂದು ಪೈಪ್ ಹಾಕ್ಬೇಕಂದ್ರೆ ಸಿಗಲ್ಲ ಪ್ಲಂಬರು, ಖಾಲಿ ಕಟ್ಟೆ ಮೇಲೆ ಕೂತು ಹಾಳು ಮಾಡ್ಕೊತಿರ್ತಾರೆ ಟೈಮು. ಅದಕ್ಕೆ ಕೌಶಲ್ಯಾಭಿವೃದ್ಧಿ ಇವತ್ತು ನಮ್ಮ ದೇಶ ಮುಂದೆ ಹೋಗ್ಬೇಕಾದ್ರೆ ಅದು ಭಾಳ ಮುಖ್ಯವಾಗಬೇಕಾದದ್ದು. ಇದು ಸ್ವೀಟ್ ಇದ್ದ ಹಾಗೆ, ಒಂಚೂರು ತಿಂದರೆ ಚೆನ್ನಾಗಿರುತ್ತೆ. ರುಚಿಯಾಗಿದೆ ಅಂತ ಗುಲಾಬ್ ಜಾಮೂನ್ 100 ತಿಂದರೆ ಏನಾಗುತ್ತೆ? ಮಕ್ಕಳಿಗೆ ಹೇಳೋದು ಅದೇ ನಾವು. ಸೋಷಿಯಲ್ ಮೀಡಿಯಾನ ಅದೇ ಜೀವನ ಆಗಬಾರ್ದು ನಿಮ್ಮದು. ಯಾವಾಗಾದರೂ ಒಂದು 2 ನಿಮಿಷ ನೋಡಿದ್ರೆ ಅಡ್ಡಿ ಇಲ್ಲ, ಅದಕ್ಕೆ ಬೆನ್ನು ಹತ್ತಿ ಸಮಯ ಹಾಳು ಮಾಡ್ಕೋಬೇಡಿ. ನಿಮ್ಮ ಜೀವನದ ಟ್ರೈನ್ ನಿಂತಿದೆ, ಅಲ್ಲಿ ರೆಡಿ ಆಗಿದೆ, ಜೀವನಕ್ಕೆ ನೀವು ಕರ್ಕೊಂಡು ಹೋಗೋಂಥ ಟ್ರೈನು. ನೀವು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೋತಾರೆ, ಟ್ರೈನ್ ತಪ್ಪು ಹೋಗುತ್ತೆ. ಒಂದು ಚೂರು ಟೈಮ್ ವೇಸ್ಟ್ ಮಾಡಲಾರ್ದೆ ಸೋಷಿಯಲ್ ಮೀಡಿಯಾ ಯಾವಾಗಾರು 5 ನಿಮಿಷ ನೋಡಿ ಅದಕ್ಕೆ ಅಂಟ್ಕೊಂಡು ಕೊಡೋದು, ಅದನ್ನೇ ನೋಡ್ತಾ ಇರೋದು, ಅದಕ್ಕೊಂದು ಟ್ವೀಟ್ ಮಾಡೋದು, ಅದಕ್ಕೊಂದು ಲೈಕ್ಸ್ ಹಾಕೋದು, ಡಿಸ್ಲೈಕ್ ಹಾಕೋದು ಏನು ಬೇಕಿಲ್ಲ. ಅದು ನಾಟ್ ನೆಸರಿ. ಅದೇ ನಾನು ಸ್ವೀಟ್ ಇದ್ದ ಹಾಗೆ ಸ್ವಲ್ಪ ತಿನ್ನಬೇಕು, ಜಾಸ್ತಿ ಡಯಾಬಿಟಿಸ್ ಆಗುತ್ತೆ. ಹೌದು, ನೀವು ಹೇಳಿದ್ರೆ ಆಗಲೇ ಕೃತಕ ಬುದ್ಧಿಮತ್ತೆ ಅಂತಾರೆ. ಒಂದು ಮೈಸೂರು ಮಲ್ಲಿಗೆ, ಒಳ್ಳೆ ಮಲ್ಲಿಗೆ ಹೂವಿನ ಹಾರ ತೊಗೊಂಬನ್ನಿ, ಮನೇಲಿ ತೂಗು ಹಾಕಿ, ಇಡೀ ರೂಮ್ ಘಮ ಘಮ ಅಂತ ಇರುತ್ತೆ ಅಲ್ವಾ? ಒಂದು ಪ್ಲಾಸ್ಟಿಕ್ ಹಾರ ಹಾಕಿ, ಏನು ಘಮ ಇಲ್ಲ. ಅದು ಆರ್ಟಿಫಿಷಿಯಲ್ ಫ್ಲವರ್, ಇದು ರಿಯಲ್ ಫ್ಲವರ್. AI ದಿಂದ ನಮಗೆ ಥ್ರೆಟ್ ಇಲ್ಲ, ಅನುಕೂಲ ಇದೆ. ಅದೊಂದು ಸೇವಕ, ಅದು ಸೇವಕರಂತೆ ಬಳಸಿದರೆ ಒಳ್ಳೆಯದು, ಅದನ್ನು ಬಾಸ್ ಮಾಡ್ಕೋಬಾರ್ದು. ಮತ್ತು ಇನ್ನೊಂದು ಹೇಳ್ತೀನಿ, ಯಾರು ಅದೇ ಕೆಲಸ ತಿರ್ಗಾ ರಿಪೀಟೆಡ್ ಕೆಲಸ ಮಾಡ್ತಾರೋ ಅವ್ರಿಗೆ AI ಅಡ್ಡಿ ಇಲ್ಲ. ಒರಿಜಿನಲ್ ಕ್ರಿಯೇಟಿವ್ ಥಿಂಕರ್ಸಿಗೆ AI ಪ್ರಯೋಜನ ಇಲ್ಲ. ಅದು ಮಗನಿಗೆ ಕ್ರಿಕೆಟ್ ಆಡ್ತಿದ್ದ, ಅವನು ಪರೀಕ್ಷೆಗೆ ಕ್ಲಾಸಿಗೆ ಹೋಗೋಕ್ಕಾಗಿಲ್ಲ, ಮಾರ್ಕ್ಸ್ ಕಮ್ಮಿ ಬಂದುಬಿಡ್ತು. ಅವ್ನು ಹೆದರಿಕೆ, ಪ್ರೋಗ್ರೆಸ್ ಕಾರ್ಡ್ ಸೈನ್ ಮಾಡಿಸ್ಕೋಬೇಕಲ್ಲ. ನನ್ನ ಕಡೆ ಬಂದ, ರಾತ್ರಿ ಕೂತಿದ್ದೆ, ಬಂದ, ಅಪ್ಪ ಸೈನ್ ಮಾಡಬೇಕು ಅಂದ. ಸರ ಸೈನ್ ಮಾಡಿ ಕೊಟ್ಟೆ. ಅವ್ನು ಸ್ವಲ್ಪ ಓಡಾಗ ಅಮ್ಮನಿಗೆ ಹೇಳಿದ, ಅಮ್ಮ ಅಪ್ಪ ಬೈಲೇ ಇಲ್ಲ ಅಂತ. ಬೈತೀನಿ ಅಂದ್ಕೊಂಡಿದ್ದು. ಮುಂದೆ ಅವ್ನು ಚೆನ್ನಾಗಿ ಓದ್ದ, ಇಂಗ್ಲೆಂಡಿಗೆ ಹೋದ, MS ಮಾಡ್ಕೊಂಡ. ಅವ್ನು ಹೇಳ್ದ, ಅಪ್ಪ ದ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ವಾಸ್ ದ ಡೇ ಯು ಸೈನ್ಡ್ ದ ಪ್ರೋಗ್ರೆಸ್ ಕಾರ್ಡ್ ವಿದೌಟ್ ಶೌಟಿಂಗ್ ಎಟ್ ಮೀ. ನನಗೆ ಬೈಲಾರದೆ ನೀನು ಪ್ರೋಗ್ರೆಸ್ ಸೈನ್ ಮಾಡಿದಲ್ಲ, ಅವಾಗ ನನಗೆ ಖಾತ್ರಿ ಆಯಿತು, ನಾನು ಸೋತ್ರು ಕೂಡ ನಮ್ಮ ಅಪ್ಪ ನನ್ನ ಕೈ ಹಿಡ್ಕೋತಾರೆ ಅಂತ. ನಾನು ತಂದೆ ತಾಯಿಗೆ ಅದೇ ಹೇಳ್ಕೊಡೋದು ನಾನು. ದಯವಿಟ್ಟು ಒಂದು ಮಗು ತಪ್ಪಾಯಿತು ಅಂತ ಫೇಲ್ ಆದರೆ ಹಾರಿ ಬೀಳಬೇಡಿ. ಅವ್ನು ಚೆನ್ನಾಗಿ ಮಾಡಿದಾಗ ಅವನು ಆರಾಮೇ ಇರ್ತಾನೆ. ಅವ್ನು ನಮ್ಮ ಕೈಯ ಕೋಲು ಯಾವಾಗ ಬೇಕಾಗುತ್ತೆ, ನಮಗೆ ಮೊಳಕಾಲು ವೀಕ್ ಆದಾಗ ಬೇಕಾಗುತ್ತೆ. ಹಂಗೆ ಅವ್ನು ಸೋತಾಗ ನಾನು ಬೈಬೇಕಾಗಿಲ್ಲ, ಊರಿಗೋಲು ಹಾಕೋಣ ಅವರಿಗೆ. ಅವಾಗ ಅನಿಸುತ್ತೆ ಅವರಿಗೆ, ಅಪ್ಪ ನಾ ಹೇಳೋದು, ಮಾರ್ಕ್ಸ್ಗಿಂತ ನಮ್ಮ ಮಗು ಮುಖ್ಯ ನನಗೆ ಅಲ್ವಾ? ಮಾರ್ಕ್ಸ್ ಕಾರ್ಡ್ ಇನ್ನೊಂದು 4 ಸಿಗ್ತವೆ, ಮಗು ಎಲ್ಲಿ ಸಿಗ್ತದೆ ನನಗೆ? ತಂದೆ ತಾಯಿ ಹೇಳೋದು, ದಯವಿಟ್ಟು ಹೊತ್ತು ಹಾಕಬೇಡಿ. ಲವ್ ದ ಚೈಲ್ಡ್, ಸಪೋರ್ಟ್ ದ ಚೈಲ್ಡ್. ಈಗ ನನಗೆ ಎಲ್ಲಕ್ಕೂ ಮೂಲ ಸಿಕ್ಕಿದೆ, ನನಗೆ ಇದ್ರ ಮೂಲ ಸಿಕ್ಕಿದೆ. ಹುಡ್ಕಾಡ್ತಿದ್ದೆ, ತತ್ತಿ ಮೊದಲು ಕೋಳಿ ಮೊದಲು ಅಂತ ಹೇಳ್ತಾರಲ್ಲ, ಹಾಗೆ ಯಾವ್ದು ಮೊದಲು? ನನಗೆ ಖಾತ್ರಿ ಉತ್ತರ ಸಿಕ್ಕಿದೆ. ಎಲ್ಲಕ್ಕೂ ಮೊದಲು ಮುಖ್ಯ ಶಿಕ್ಷಕ ಚೆನ್ನಾಗಿದ್ದರೆ ಎಲ್ಲವೂ ಸರಿಯಾಗುತ್ತೆ. ಆದರೆ ನಮ್ಮಲ್ಲಿ ಈಗ ದುರ್ದೈವದಿಂದ ಏನಾಗಿದೆ ಅಂದರೆ,
ಶಿಕ್ಷಕ ಅದೊಂದು ಬಹುತ್ ಪವಿತ್ರ ಕರ್ತವ್ಯ ಅನ್ನೋದು ಹೋಗಿ ನೌಕರಿ ಆಗಿಬಿಟ್ಟಿದೆ. ಅದಾದರೆ ಆಗೋಲ್ಲ. ಎಲ್ಲಿವರೆಗೂ ಕ್ಲಾಸಲ್ಲಿ ಕುಳಿತಂಥ ಮಗು ನನ್ನ ಮಗು ಅಂತ ಪ್ರೀತಿಯಿಂದ ಶಿಕ್ಷಕ ಪಾಠ ಮಾಡ್ತಾನೋ ಅವನು ಅದ್ಭುತ ಮಾತುಗಾರ ಆಗಿರಲಿಕ್ಕಿಲ್ಲ, ಆದರೆ ಹೃದಯ ಮುಟ್ಟುತ್ತೆ ಹುಡುಗಂದು. ಅದನ್ನು ಮಾಡಬೇಕು. ಶಿಕ್ಷಕರನ್ನು ತಯಾರು ಮಾಡಬೇಕು ಮೊದಲು. ಒಳ್ಳೆಯ ಶಿಕ್ಷಕರಾದರೆ ಒಬ್ಬ ಶಿಕ್ಷಕ 100 ಜನನ ಉತ್ತೇಜನ ಕೊಡ್ತಾನೆ, ಬೆಳೆಸ್ತಾನೆ ಅವ್ರನ್ನ. ಅದು ಮಾಡಬೇಕಾದ ಕೆಲಸ ಶಿಕ್ಷಣದಲ್ಲಿ ಫಸ್ಟ್. ಅದಾದರೆ ಒಳ್ಳೆಯ ಶಿಕ್ಷಕ ಇದ್ದರೆ ಒಳ್ಳೆಯ ವಿದ್ಯಾರ್ಥಿಗಳು ತಯಾರಾಗ್ತಾರೆ. ಒಳ್ಳೆಯ ವಿದ್ಯಾರ್ಥಿಗಳು ತಯಾರಾದರೆ ಸಮಾಜ ಚೆನ್ನಾಗಾಗುತ್ತೆ. ಅದರಿಂದ ಎಲ್ಲಕ್ಕೂ ಮೂಲ ಶಿಕ್ಷಕ, ಅವನು ಸರಿ ಮಾಡಬೇಕು. ಅದಕ್ಕೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಶಾಲೆ ಅಂದರೆ ಲಾಂಡ್ರಿ ಅಲ್ಲ. ಲಾಂಡ್ರಿಗೆ ಏನು ಮಾಡ್ತೀನಿ, ಕೊಳಕ್ಕೆ ಬಟ್ಟೆ ಹಾಕ್ತೀನಿ, ಅವ್ನು ಒಗೆದು ಐರನ್ ಮಾಡಿ ತಂದು ಕೊಡ್ತಾನೆ. ಶಾಲೆ ಅದಲ್ಲ, ನಿಮ್ಮ ಮಗು ಅದು. ನಿಮಗೊಂದೇ ಮಗು, ಶಾಲೆಯಲ್ಲಿ 40 ಮಕ್ಕಳಿದ್ದಾರೆ ಅಲ್ಲಿ. ಆದ್ದರಿಂದ ಟೀಚರ್ಸ್ ಎಷ್ಟು ಜವಾಬ್ದಾರಿ, ಅದು 10 ಪಟ್ಟು ಜವಾಬ್ದಾರಿ ನಿಮ್ಮದಿದೆ. ಶಾಲೆ ಕಳಿಸ್ಬಿಟ್ರೆ ಮುಗಿದೋಯ್ತು ಅಂತಲ್ಲ. ದಯವಿಟ್ಟು ಮಗು ಏನು ಮಾಡುತ್ತೆ ಸಮಯ ಕೊಡಿ, ಮಾತಾಡಿ. ಶಾಲೆಗೆ ಹೋಗಿ ಬನ್ನಿ 3 ತಿಂಗಳಿಗೊಂದ್ಸಲ, ಟೀಚರ್ ಭೇಟಿಯಾಗಿ ಕೇಳಿ ಹೇಗೆ ಓದ್ತದೆ. ಆಗ ಮಗುಗೆ ಅನಿಸುತ್ತೆ ಅಪ್ಪ ಅಮ್ಮ ನಿಜವಾಗ್ಲೂ ಕಾಳಜಿ ಮಾಡ್ತಾರೆ ನನ್ನ ಬಗ್ಗೆ ಅಂತ ಅನಿಸುತ್ತೆ. ಇಬ್ಬರದ್ದು ಜವಾಬ್ದಾರಿ ಇದೆ, ಖಂಡಿತ ಜವಾಬ್ದಾರಿ ಜಾಸ್ತಿ. ಯಾಕಂದರೆ ಪಾಠ ಸಿಗ್ಬೋದು ಶಾಲೆಯಲ್ಲಿ, ಸಂಸ್ಕಾರ ಬರಬೇಕಾದದ್ದು ಮನೆಯಲ್ಲಿ ಮೊದಲು. ಒಂದು ಸಂದೇಶ ಇಷ್ಟೇ, ಮಗು ನಿಮ್ಮ ಮಗು ಅಲ್ಲ, ಅದು ಪ್ರಪಂಚದ ಮಗು. ನಾಳೆ ಪ್ರಪಂಚದ ನಾಯಕತ್ವ ತಗೊಳ್ಳುವಂಥ ಮಗು. ಆ ನಾಯಕತ್ವ ಆಗುವಂಥ ಗುಣಗಳನ್ನು ಕೊಡಬೇಕಾದ್ರೆ ತಂದೆ, ತಾಯಿ, ಶಿಕ್ಷಕ, ಸಂಸ್ಥೆಗಳು ಕೂಡ ಎಲ್ಲವೂ ಸೇರಿ ಮಾಡಿದಾಗ ಮಾತ್ರ ಆ ಮಗುವಿನಲ್ಲಿ ನಾಯಕತ್ವ ಗುಣವನ್ನು ಹಾಕ್ಬೋದು. ನಾಳೆ ನಾವು ಸಂತೋಷವಾಗಿರ್ಬೋದು. ಇಫ್ ಇಂಡಿಯಾ ಹ್ಯಾಸ್ ಟು ಬಿ ಎ ಬ್ಯೂಟಿಫುಲ್ ಕಂಟ್ರಿ ಇನ್ 2050, ಆಲ್ ಆಫ್ ಅಸ್ ಹ್ಯಾವ್ ಟು ವರ್ಕ್ ಟುಗೆದರ್ ಫಾರ್ ದ ಸೇಮ್ ಕಾಸ್ ಅಂದರೆ ಮಾತ್ರ ಆಗ್ತದೆ. ನನ್ನ ಗುರುಗಳು ಲಕ್ಷ್ಮಣರಾವ್ ಕುಲಕರ್ಣಿ ಅಂತ, LB ಕುಲಕರ್ಣಿ ಅಂತ, ನಾನು ಹೈಸ್ಕೂಲಲ್ಲಿ ಇದ್ದವರು. ಇವತ್ತು ನಾನೇನಾದರೂ ಆಗಿದ್ದರೆ ಮುಖ್ಯವಾಗಿ ಅವ್ರ ಕಾರಣ. ಹೇಳಿದಲ್ಲ, ನಾನು SLCಲಿ ಫೇಲ್ ಅಂತ ಬಂದಿತ್ತು, ಡಿಕ್ಲೇರ್ ಆಯಿತು. ನನಗೆ ಗೊತ್ತೂ ಇಲ್ಲ. ನಾನು ಕೋಲಾರದಲ್ಲಿ ನಮ್ಮ ಅಪ್ಪನ ಜೊತೆಗಿದ್ದೆ, ಫೇಲ್ ಆದದ್ದು ಗೊತ್ತಿಲ್ಲ ನನಗೆ. 5-6 ದಿವಸದ ಮೇಲೆ ಗೊತ್ತಾಯಿತು. ಏನು ಮಾಡೋದು, ಫೇಲ್ ಆಗಿದ್ದೇನೆ, ದುಃಖ ಆಯಿತು. ಆದರೆ ನಮ್ಮ ಟೀಚರು ನಾನು ಕೇಳ್ದೇನೆ ತಾವೇ ಅಪ್ಲಿಕೇಶನ್ ತುಂಬಿ ₹5 ಕಟ್ಟಿ ರೀಟೋಟ್ಲಿಂಗ್ ಅಪ್ಲೈ ಮಾಡಿದರು. ಆಮೇಲೆ ರಿಸಲ್ಟ್ ಚೇಂಜ್ ಆಗಿ ಬಂತು, ಸಂತೋಷ ಆಯಿತು, ಎಲ್ಲ ಆಯಿತು. ಅವ್ರು ಹಾಕದೆ ಹೋಗಿದ್ರೆ ಏನಾಗ್ತಿತ್ತು ಅಂತ ಕ್ಷಣ ವಿಚಾರ ಮಾಡಿಕೊಂಡ್ರೆ ನನ್ನ ಲೈಫಲ್ಲಿ ಕಪ್ಪು ಚುಕ್ಕೆ ಉಳಿದೇ ಬಿಡ್ತಿತ್ತು. ಅದು SLC ಫೇಲ್ಡ್ ಕ್ಯಾಂಡಿಡೇಟ್ ಅಂತ ಉಳಿತಿತ್ತು ಅದು. ಆದರೆ ಪುಣ್ಯಕ್ಕೆ ಆ ಗುರುಗಳು ನಾನು ಪಾರು ಮಾಡಿದರು. ನನಗೆಲ್ಲರ ಬಗ್ಗೆ ಪ್ರೀತಿ ಇದೆ. ನನ್ನ ಮನಸ್ಸಲ್ಲಿ ಗೋಡೆ ಇಲ್ಲ ನನಗೆ ಎಲ್ಲ ಧರ್ಮಗಳು ಶ್ರೇಷ್ಠ. ನಾನು ದಯವಿಟ್ಟು ಹೇಳ್ತೀನಿ, ನಾವು ದೇಶವನ್ನು ಒಡೆದು ಚೂರು ಮಾಡ್ತಾ ಇದ್ದೀವಿ ಈಗ ಧರ್ಮದ ಆಧಾರದ ಮೇಲೆ. ದಯವಿಟ್ಟು ಮಾಡಬೇಡಿ. ಎಲ್ಲ ಧರ್ಮದಲ್ಲೂ ಒಳ್ಳೆಯದಿದೆ. ತಪ್ಪೇ ಹುಡುಕಬೇಕಂದ್ರೆ ಎಲ್ಲ ಧರ್ಮದಲ್ಲೂ ಕೆಟ್ಟದೇ ಸಿಗುತ್ತೆ. ಬೇಕಿಲ್ಲ, ನಾವು ಒಳ್ಳೆಯದನ್ನು ಆರಿಸ್ಕೊಳ್ಳೋಣ ಅಂತ ಹೇಳಿ, ಯಾವ ಧರ್ಮ, ಇಸ್ಲಾಂ ಆಗಲಿ, ಕ್ರಿಶ್ಚಾನಿಟಿ ಆಗಲಿ, ಬುದ್ಧಿಸಮ್, ಜೈನಿಸಮ್, ಹಿಂದೂಯಿಸಮ್, ಯಾವುದಾದ್ರೂ ಕೂಡ ಇವು ತೋಟದ ಹೂಗಳು. ಗುಲಾಬಿ ಒಳ್ಳೆಯದು ಕರೆಕ್ಟು, ದಾಸವಾಳ ಕೆಟ್ಟದಾ, ಮಲ್ಲಿಗೆ ಹೂ ಕೆಟ್ಟದ್ದಾ? ಎಲ್ಲ ಹೂ ಚೆಂದವೇ. ಎಲ್ಲ ಆರಿಸ್ಕೊಂಡು ನಾನು ಬೊಕ್ಕೆ ಮಾಡಿ ನನ್ನ ಜೀವನಕ್ಕೆ ಇಟ್ಕೋಬೇಕು ನಾನು.